ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಡಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ರಂಗಭೂಮಿ ನಾಟಕಗಳು ಅನ್ನೋದು ಚಿತ್ರರಂಗಕ್ಕೆ ಅಡಿಪಾಯ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಜೊತೆ ಇರೋ ಕರಿಸುಬ್ಬ ಅವರು ಸತತವಾಗಿ 15 ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ 15 ವರ್ಷಗಳಲ್ಲಿ ಅವ್ರಿಗೆ ಆದಂಥ ಅನುಭವಗಳನ್ನ ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ರಂಗಭೂಮಿ ನಾಟಕಗಳು ಅನ್ನೋದು ಚಿತ್ರರಂಗಕ್ಕೆ ಅಡಿಪಾಯ ಅಂತಲೇ ಹೇಳ್ಬೋದು. ನೀವು ಫಸ್ಟ್ ನಾಟಕ ಮಾಡಿದ್ದು ಯಾವುದು ಸರ್? ನನಗೆ ನಾನು ಸ್ಕೂಲ್ ಬಿಟ್ಟ ಮೇಲೆ ವಯಸ್ಸಿಗೆ ಬಂದ ಮೇಲೆ ಹನುಮನಗರ 50 ಅಡಿ ರೋಡಲ್ಲಿ ಪ್ರತಿ ವರ್ಷ, ಈಗ ಸುಮಾರು 40-45 ವರ್ಷ ಆಗಿದೆ, ಅಣ್ಣಮ್ಮನ ಉತ್ಸವ ಮಾಡ್ತಾರೆ. ಓಕೆ. ಅಲ್ಲಿ ನಾಟಕ, ಮತ್ತು ಅಲ್ಲಿ ಪಕ್ಕದಲ್ಲೇ ಒಂದು ಶನಿಮಾತ್ಮನ ದೇವಸ್ಥಾನ ಇದೆ. ಅಲ್ಲಿ ಪ್ರತಿ ವರ್ಷ ಜಾತ್ರೆ ಆಗುತ್ತೆ, ಶನಿಮಾತ್ಮಂದು ವಾರ್ಷಿಕೋತ್ಸವ ನಡೆಯುತ್ತೆ. ಸೊ ಈ ಎರಡು ಕಡೆ ಒಂದೇ ವರ್ಷದಲ್ಲಿ ನಾಟಕ ಮಾಡಿದೆ, 2 ನಾಟಕ. ಒಂದು ಅಮ್ಮ ಅವರ ಗಂಡ ಅಂತ ಒಂದು ನಾಟಕ. ಫಸ್ಟ್ ನಾಟಕ ಎಚ್ ಎಂ ನಾಯಕನಲ್ಲಿ ತಿರು ವೆಂಕಟ ಅನ್ನೋದು ಒಂದು ಪಾತ್ರಧಾರೆ, ಒಂದು ಒಬ್ಬ ಮಂತ್ರಿಯ ಪಾತ್ರ. ಓಕೆ. ಸೊ ಅದಾದ ಮೇಲೆ ಸೊಹರಾಬ್ ರುಸ್ತುಂ, ಹೀಗೆ ಒಬ್ರೊಬ್ರು ಪರಿಚಯ ಆಗ್ತಾ ಸಂಗೊಳ್ಳಿ ರಾಯಣ್ಣ. ಸೊ ಅಲ್ಲಿಂದ ಬೆನಕದಲ್ಲಿ ನಾಟಕಗಳನ್ನ ಮಾಡಕ್ಕೆ ಶುರು ನಾಟಕದಲ್ಲಿ ಆಮೇಲೆ ಬೆನಕದಲ್ಲಿ ಹ್ಯಾಮ್ಲೆಟ್ ನಾಟಕ ಆದಮೇಲೆ ಸೊ ಅಭಿನಯ ತರಂಗ, ಭಾನುವಾರದ ರಂಗಶಾಲೆ, ನಮ್ಮ ಫೌಂಡರು ಆ ಸ್ಕೂಲ್ಗೆ. ಸೊ ಅವಾಗ ಎಸ್ ಮೂರ್ತಿ ಅವರು ನಾ ಮುತ್ತುಸ್ವಾಮಿ ಅನ್ನೋರ್ದು ವಾಲ್ ಪೋಸ್ಟರ್ ಅಂತ ತಮಿಳ್ದು ಒಂದು ನಾಟಕ, ವಾಲ್ ಪೋಸ್ಟರ್ ಅಂತ, ಅದರದ್ದು ಬೀದಿ ನಾಟಕ ಮಾಡ್ತಾಯಿದ್ರು. ಸೊ ಮಾಡ್ತೀಯನಪ್ಪ ಅಂತಂದ್ರು, ಮಾಡ್ತೀನಿ ಅಂತಂದೆ. ಅದೊಂದು ಅಷ್ಟು ದಿನ ಹೋದ್ವಿ. ಅದರಲ್ಲಿ ಸೂತ್ರಧಾರಿ ಪಾತ್ರ ಮಾಡ್ತಾ ಇದ್ದೆ ನಾನು. ಆ ನಾಟಕ ಶೋನೇ ಆಗಲಿಲ್ಲ. ಸೊ ಆ ಇದರಲ್ಲಿ ನಮ್ಮ ಹಿರಿಯ ಪತ್ರಕರ್ತರಾದಂಥ ವಿಜಯಮ್ಮ ಅವರು, ಎಸ್ ಮೂರ್ತಿ, ನನ್ನ ಗುರುಗಳಾದಂಥ ಅಶೋಕ್ ಬಾದದಿನಿ ಇರ್ಬೋದು, ಮತ್ತು ರಾಜೀವ್ ತಾರಾನಾಥ್, ಪುಟ್ಟಣ್ಣ ಕಡ್ಗಾಲು. ಸೊ ಅಷ್ಟೊತ್ತಿಗೆ ನಾನು ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದೆ. ಮತ್ತು ನಟಿ ಮಾಯಾರಾವ್. ಸೊ ಇವರೆಲ್ಲ ಪರಿಚಯ ಆಗಿ, ಸೊ ಕಾರ್ಮಿಕರಿಗೋಸ್ಕರ ಏನಾದರೂ ಒಂದು ಸ್ಕೂಲ್ ಮಾಡ್ಬೋದಲ್ಲ. ಅವರು NSTಯಿಂದ ಬಂದಿದ್ದರು, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಯಿಂದ ಅಶೋಕ್ ಬಾದದಿನಿ ಬಂದಿದ್ದರು. ಒಂದು ಸಂಡೇ ಸ್ಕೂಲ್ ಆಫ್ ಡ್ರಾಮಾ SSD ಅಂತ ಮಾಡೋಣ ಅಂತ, ಎಲ್ಲಿ ಮಾಡೋದು ಏನು ಅಂತ ಮೀಟಿಂಗ್ಗಳಾಯಿತು. ಸೊ ನನಗೆ ಅವಾಗ ಅಶೋಕ್ ಬಾದದಿನಿ ಜೊತೆಗೆ ಇರ್ತಾ ಇದ್ದಿದ್ದರಿಂದ ನನ್ನನ್ನು ಕನ್ವೀನರ್ ಆಗ ಅಂತ ಮಾಡಿದ್ರು. ಸೊ ಅಭಿನಯ ತರಂಗ ಅವ್ರದ್ದು ಸ್ಕೂಲ್ ಇತ್ತು. ಅಭಿನಯ ತರಂಗ ಅನ್ನೋದು ಅದು ಎಸ್ ಮೂರ್ತಿಯವರ ತಂದೆಯವರು ಅನಾ ಸುಬ್ಬರಾವ್ ಅವರು ಯಾವಾಗಲಿಂದನೂ ಅದು ಆರ್ಟ್ ಸ್ಕೂಲ್ ಇತ್ತು, ಅಭಿನಯ ತರಂಗ ಅಂತ. ಅಲ್ಲಿ ಅವರ ಮನೆ ಪಕ್ಕದಲ್ಲೂ ಇತ್ತು, ಕ್ಲಾಸಸ್ ನಡೀತಾ ಇತ್ತು. ಗಾಂಧಿ ಬಜಾರ್ DVG ರೋಡಲ್ಲೂ ಇತ್ತು. ಸೊ ಅಭಿನಯ ತರಂಗದ ಬ್ಯಾನರಲ್ಲೇ ಮಾಡೋಣ, ಅಭಿನಯ ತರಂಗ ಭಾನುವಾರದ ರಂಗಶಾಲೆ ಅಂತ. ಸೊ ಅವಾಗ ಭಾನುವಾರ ಒಂದೇ ದಿನ ಮಾಡೋದ್ರಿಂದ ಏನಾಗುತ್ತೆ, ಕಾರ್ಮಿಕರು ಸುಮಾರು ಜನ ಇಂಟ್ರೆಸ್ಟ್ ಇರೋರು ಬರ್ತಾರೆ. ಸೊ ಅವ್ರ ಕೈಯಲ್ಲಿ ಕೆಲವ್ರಿಗೆ ದುಡ್ಡಿರಲ್ಲ. ಸೊ ವಾರಕ್ಕೊಂದು ನಾಮಿನಲ್ ಫೀಸ್ ಇಟ್ಟು ಮಾಡೋಣ ಅಂತ ಅಂದ್ಬಿಟ್ಟು, ಆಮೇಲೆ ಅದು ಇವಾಗ ಏಡೆಡ್ ಸ್ಕೂಲ್ ಆಗಿದೆ. ಸೊ ಅದರ ಮೊದಲನೇ ವರ್ಷದಲ್ಲಿ ಅಲ್ಲಾದ್ವಿ. ಮಾನಿಷಾದ ಅಂತ ಗಿರೀಶ್ ಕಾರ್ನಾಡ್ ಅವ್ರ ನಾಟಕ. ರಾಜ್ಕುಮಾರ್ ಪಾರಿತೋಷಕ ಸ್ಪರ್ಧೆ ನಡೀತಾ ಇತ್ತು ಪ್ರತಿ ವರ್ಷ. ಸೊ ಕನ್ನಡ ಅಂಡ್ ಕಲ್ಚರ್ ಡಿಪಾರ್ಟ್ಮೆಂಟಿಂದ. ಸೊ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕ ಮಾಡಬೇಕಾದ್ರೆ ಒಂದು ಶೋ ಇತ್ತು ನಾಟಕದಲ್ಲಿ. ಕೊನೆಯ ದಿನ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಒಂದು ಕಲ್ಚರಲ್ ಪ್ರೋಗ್ರಾಮ್ ಅದು, ಅದರಲ್ಲಿ ನಾಟಕ. ಸೊ ಅಭಿನಯ ತರಂಗ, ನಾನು ಅಷ್ಟೊತ್ತಿಗೆ ಮಲ್ಲಿಕಾ ಅಂತ ಒಂದು ತಂಡ ಸ್ಟಾರ್ಟ್ ಮಾಡಿದ್ದೆ, ಸ್ವಂತ ತಂಡ ಸ್ಟಾರ್ಟ್ ಮಾಡಿದ್ದೆ. ಸೊ ಮಲ್ಲಿಕಾ ಸ್ವಂತ ತಂಡ ಆಗಿರೋದ್ರಿಂದ ಕೊಡೋದಿಲ್ಲ. ಅವರು ಎಸ್ ಮೂರ್ತಿ ಆಕಾಶವಾಣಿ ಈರಣ್ಣ ಅಂತ ಭಾಳ ಫೇಮಸ್ ಆಗಿದ್ದರು. ಸೊ ರೇಡಿಯೋ ಸ್ಟೇಷನಲ್ಲಿ ಅವ್ರದ್ದೇ ಒಂದು ಪ್ರೋಗ್ರಾಮು ಆಕಾಶವಾಣಿ ಈರಣ್ಣ ಅಂತ ಬರೋದು, ಈರಣ್ಣನ ಮಾತುಗಳು ಅಂತ ಬೆಳಗ್ಗೆ ಹೊತ್ತು. ಸೊ ಮತ್ತು ಒಂದು ಬೀದಿ ಅಂತ ಒಂದು ಪುಸ್ತಕ ತರ್ತಾಯಿದ್ರು, ಬೀದಿ ನಾಟಕದಲ್ಲಿ ಪಾಪ್ಯುಲರ್ ಆಗಿದ್ರು. ಸೊ ಅವ್ರು ಕೇಳಿದ್ರೆ ಕೊಡ್ತಾರೆ. ಅದಕ್ಕೆ ಎಷ್ಟು ರೆಮ್ಯುನರೇಷನ್? 5,000 ರೂಪಾಯಿ. ಆ ನಾಟಕಕ್ಕೆ 22,000 ಖರ್ಚಾಗಿತ್ತು. ಅದಷ್ಟು ನಾನು ಒಬ್ಬನೇ ಹಾಕಿದ್ದೆ, ಯಾರ ತಂದು ದುಡ್ಡಿಲ್ಲ, ನಾನು ಖರ್ಚು ಮಾಡ್ತೀನಿ ಬಿಡಿ ಅಂದೆ. ವೆನ್ ಐ ವಾಸ್ ಇನ್ ಫೋಟೋಫೋನಲ್ಲಿ ನನಗೆ ಒಳ್ಳೆ ಸಂಪಾದನೆ ಇತ್ತು. ಸೊ ನಾನು ಪ್ರತಿದಿನ ಎಲ್ಲರಿಗೂ ಹೆಚ್ಚು ಕಮ್ಮಿ 40-50 ಜನ ಸ್ಟೂಡೆಂಟ್ಸ್ಗೆ ಕಾಫಿ, ತಿಂಡಿ, ಟಿಫನ್ನು ಎಲ್ಲ ವ್ಯವಸ್ಥೆ ಮಾಡಿ, ನಾಟಕಕ್ಕೆ ಬೇಕಾದಂಥ ಕಾಸ್ಟ್ಯೂಮ್ಗಳು ಖರ್ಚು ಮಾಡಿ ಎಲ್ಲ 22-23 ಸಾವಿರ ರೂಪಾಯಿ ಆಗಿತ್ತು. ಸೊ ಮಾತುಕತೆ ಏನಾಗಿತ್ತು ಅಂದರೆ, ಅಲ್ಲಿ ರಾಜ್ಕುಮಾರ್ ಪಾರಿತೋಷಕ ಸ್ಪರ್ಧೆಯಲ್ಲಿ ಮಾಡೋದು ಅಭಿನಯ ತರಂಗದ ಹೆಸರಿನಲ್ಲಿ ಮಾಡೋಣ, ಅಲ್ಲಿ ಏನು ಬರುತ್ತೆ ಅಮೌಂಟ್ ನೀನು ನಾಟಕಕ್ಕೆ ಖರ್ಚು ತಗೋ, ಉಳಿದಿದ್ದು ಆಮೇಲೆ ನೀನು ನಿನ್ನ ತಂಡದಲ್ಲಿ ಮಾಡ್ಕೊಂಡು ಹೋಗ್ಬೋದು ನಾಟಕ ಮಲ್ಲಿಕಾ ಅನ್ನೋ ಹೆಸರಿನಲ್ಲಿ ಅಂತ. ನಾನೇನು ಮಾಡಿದೆ, ಇವ್ರ ಮಾತು ನಂಬಿಬಿಟ್ಟು ಒಂದು 7 ಶೋಗಳು ಫಿಕ್ಸ್ ಮಾಡಿಕೊಂಡೆ.
ಅಯ್ಯೋ. ಬಿಜಾಪುರದ ಅಶೋಕ್ ಭದ್ರದಿನ್ನಿ ಅವರ ನೆರವಿನೊಂದಿಗೆ ಬಿಜಾಪುರ, ಬಾಗಲಕೋಟೆ, ಇಳಕಲ್ಲು, ಧಾರವಾಡ, ಹುಬ್ಳಿ, ನಾರ್ತ್ ನಾರ್ತ್ ಕರ್ನಾಟಕ, ಹುಬ್ಳಿ, ಆಮೇಲೆ ದಾವಣಗೆರೆ, ಈ ಥರ ಒಂದು 8 ಶೋ ಫಿಕ್ಸ್ ಮಾಡಿಕೊಂಡು ಈ 8 ಶೋ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಮತ್ತು ಬೆಂಗಳೂರಿನಲ್ಲಿ ಮಾನಿಷಾದ ನಾಟಕೋತ್ಸವ ಅಂತ ಅಂದ್ಬಿಟ್ಟು ಒಂದು 7 ನಾಟಕ 7 ಡೇ ಮಾಡೋಣ ಅಂತ. ಈಗಿನ ಸಂಸಾರ ರಂಗಭೂಮಿ ಏನಿದೆ ಅವಾಗ ಅದಕ್ಕೆ ಸಂಸಾರ ರಂಗಭೂಮಿ ಅಂತ ಹೆಸರಿಲ್ಲ, ಓಪನ್ ಏರಿ ತಿಂದ್ಗಡೆ. ಅಲ್ಲಿಂದಾನೇ ಹವ್ಯಾಸಿ ರಂಗ ಚಳವಳಿ ಸ್ಟಾರ್ಟ್ ಆಗಿದ್ದು. ಪ್ರಥಮದಲ್ಲಿ ಪಿ ಲಂಕೇಶ್, ಸಂಕ್ರಾಂತಿ, ಇಡಿಪಸ್ಸು ಗಿರೀಶ್ ಕಾರ್ನಾಡ್ ಅವರು ಮತ್ತು ಜೋಕುಮಾರ್ ಸ್ವಾಮಿ ಸತ್ತವನಹಳ್ಳಿ ಈ ಥರ ನಾಟಕಗಳನ್ನ ಒಂದು ಬಹಳ ಒಂದು ರೆವಲ್ಯೂಷನ್ ಮಾಡಿದ್ರು. ಯಾರು ಬಿ ಕಾರಂತರು NS ಟಿಯಿಂದ ಬಂದು. ಸೊ ಆ ಹುಮ್ಮಸ್ಗೆ ನಾವೆಲ್ಲ ಹವ್ಯಾಸಿ ರಂಗಭೂಮಿಗೆ ಧುಮುಕಿದ್ವಿ ನಾವು. ಸೊ ಧುಮುಕಿ ಅದು 7 ಶೋ ಮಾಡಬೇಕಾಗಿದೆ, ಬರಬೇಕು, ಇನ್ನೇನು ನಾಟಕ ಶೋ ಆಯಿತು. ಈ 5,000 ರೂಪಾಯಿ ನನಗೆ ಕೊಡಲಿಲ್ಲ. ನಾವು ಟೂರ್ಗೆ ಹೊರಡಬೇಕು, ಒಂದು ವಾರ ಇದೆ ಟೂರ್ಗೆ. ಏನೇನೋ ಮಾತುಗಳು ಬಂತು, ಡ್ರಾಮಾ ಸ್ಕೂಲ್ ಹುಡುಗರನ್ನೆಲ್ಲ ಇಟ್ಕೊಂಡು ಎಕ್ಸ್ಪ್ಲಾಟ್ ಮಾಡ್ತಾ ಇದೆಯಾ ನೀನು, ಹಾಗೆ ಹೇಗೆ ನನಗೆ ಅರ್ಥ ಆಗಲಿಲ್ಲ. ಅಲ್ಲ, ನೀವೇ ತಾನೇ ಹೇಳಿದ್ದು ಖರ್ಚು ಮಾಡಿ ಅಂತ ಅಂದ್ಬಿಟ್ಟು ನಾನೇ ಅಂತ ಖರ್ಚು ಮಾಡಬೇಕಾಗಿತ್ತು ಅನ್ಸ್ಕೊ. ನೀನು ಸ್ಕೂಲ್ ಖರ್ಚು ಮಾಡ್ತಾ ಇದೆಯಾ ಅಂತ ತಿಳ್ಕೊಂಬಿಟ್ವಿ ನಾವು ಅಂತ. ವಾಟ್ ಅಬೌಟ್ ಮೈ ಅದರ್ ಶೋಸು? ನಮ್ಮ ಹುಡುಗರನ್ನ ಯಾರು ಕಳಿಸಲ್ಲ ನಾವು, ನಮ್ಮ ಸ್ಟೂಡೆಂಟ್ಸ್ ಯಾರು ಕಳಿಸಲ್ಲ. ನಾನು ಒನ್ ಆಫ್ ದಿ ಸ್ಕೂಲ್ ಮೆಂಬರ್, ಇದು ಫೌಂಡರ್ ತಾನೆ. ಸಗಣಿ ಹಾಕಿ ನೆಲ ಸಾರಿಸಿದ್ದೀನಲ್ಲ, ಮತ್ತು ಆ ಕಟ್ಟಡ ಕಟ್ಟೋದಕ್ಕೆ ನಿಂತ್ಕೊಂಡು ಕಟ್ಟಿದ್ದೀನಲ್ವಾ ಅಂತಂದೆ. ಮಾತುಕತೆಗಳಾಯಿತು, ದೊಡ್ಡವರೆಲ್ಲ ಕೂತ್ಕೊಂಡ್ರು, ಏನೇನೋ ಅಂದರು. ಹುಡುಗರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದೆಯಾ, ಅವ್ರು ಇಟ್ಕೊಂಡು ದುಡಿಯೋಕೆ ಹೋಗ್ತಾ ಇದೆಯಾ ನೀನು ಅಂತ. ದುಡಿಬೇಕು ಅಂದರೆ ರಂಗಭೂಮಿಗೆ ಬರ್ತಿರ್ಲಿಲ್ಲ ನಾನು, ಬೇಕಾದಷ್ಟು ಕೆಲಸ ಇದೆ ಅಂತ ಕೆಲವು ವಲ್ಗರ್ ಮಾತುಗಳು ಮಾತಾಡಿದೆ ನಾನು. ಅದು ಇಲ್ಲಿ ಅಪಪ್ರಸ್ತುತ, ಬೇಕಾಗಿಲ್ಲ. ಅಂದರೆ ನನಗೆ ಅವಾಗ ಸ್ವಲ್ಪ ಮೈಯಲ್ಲಿ ಬಿಸಿ ರಕ್ತ ಇತ್ತು, ಸ್ವಲ್ಪ ಯಾರಾದರೂ ಏನು ಮಾತಾಡೋದು ಸ್ವಲ್ಪ ರಿವರ್ಸ್ ಆಗಿ ಬೇರೆ ಥರ ಮಾತಾಡ್ತಿದ್ದೆ. ಅದಾದಮೇಲೆ ಆಯಿತು, ಬೇಡ ನಿಮ್ಮ ನೆರವು ಯಾರ್ದು ಬೇಡ ಅಂದರು. ಆಗ ರೆಬಲ್ ಆಗಿ ಒಂದು 5 ಜನ ಬಂದರು ಅಲ್ಲಿಂದ. ನಾವು ಇಲ್ಲ ಮಾಡ್ತೀವಿ, ನಾವು ಉತ್ತರ ಕರ್ನಾಟಕ ಟೀಮಿಗೆ ಬರ್ತೀವಿ ಅಂತ. ಬಟ್ ನನ್ನ ಕೆಳೆಯರು ಒಂದಷ್ಟು ಜನ ಇದ್ದರು ಅಲ್ಲಿಂದ ಹೊರಗಡೆ. ಕ್ಯಾಸ್ಟ್ ಮಾಡಿದ್ವಿ. ರಾಮಪ್ಪ ಒಬ್ಬ ಇದ್ದ, ಅದರಲ್ಲಿ ಅಗಸನ್ ಕ್ಯಾರೆಕ್ಟರ್ ಮಾಡಿದ್ದ. ಅದು ರಾಮಾಯಣದಲ್ಲಿ ಅಗಸನ ಒಂದು ಎಪಿಸೋಡ್ ಬರುತ್ತಲ್ಲ, ಆ ಕತೆ ಗಿರೀಶ್ ಕಾರ್ನಾಡ್ ಅವರು ಮಾಡಿದರು, ಮಾನಿಷಾದ ಅಂತ ಒಂದು ನಾಟಕ. ಆ ನಾಟಕನ ನಮ್ಮ ಹಿರಿಯರಾದ ವಿಜಯಮ್ಮ ಅವರೇ ಸಜೆಸ್ಟ್ ಮಾಡಿದ್ದು, ಆ ನಾಟಕ ಮಾಡಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಒಬ್ಬ ಅಗಸನ ಮಾತಿಂದ ಸೀತಾದೇವಿ ಎಷ್ಟು ಕಷ್ಟಪಟ್ಟಳು ಅನ್ನೋದು ಒಂದು ಇದು ಅಲ್ವಾ. ಅವ್ನ ಮನೆಗೆ ಹೋಗಿ ತನ್ನ ಹೆಂಡತಿಗೆ ಹೇಳ್ತಾನೆ, ಗೂಢಚಾರ ಕೇಳ್ಕೊಂಬಂದು ಹೇಳ್ತಾರೆ, ನಾನೇನು ರಾಮ ಕೆಟ್ಟೋದು, ಊರು ಬಿಟ್ಟೋದು ಅಂತ ಹೆಂಡ್ತಿಗೆ ಕರ್ಕೊಂಡು ಮನೇಲಿ 14 ವರ್ಷ ಹೊರಗಡೆ ಇದ್ದಂಥ ಹೆಂಡ್ತಿಗೆ ಕರ್ಕೊಂಬಂದು ಮನೇಲಿ ಇಟ್ಕೊಳ್ಳೋದಕ್ಕೆ ಅಂತ ಅಗಸ ತನ್ನ ಹೆಂಡ್ತಿಗೆ ಬೈತಾನೆ, ಹೊಡೆದು ಕಳಿಸ್ಬಿಡ್ತಾನೆ ನನ್ನ ಹೆಂಡ್ತಿಗೆ. ಅದೇ ಕತೆ ಅದು, ಮಾನಿಷಾದ ಕತೆ. ಭಾಳ ನನಗೂ ಇಷ್ಟ ಆಯಿತು, ಮಾಡಿದ್ವಿ. C. ಅಶ್ವಥ್ ಅವರು ಮ್ಯೂಸಿಕ್ ಮಾಡಿದರು, ವಂಡರ್ಫುಲ್ ಹಾಡುಗಳಿತ್ತು. ಯಾರ್ಯಾರೋ ಕವಿಗಳು ಬರೆದ್ರು, ನೆನಪಿಸಲಿಲ್ಲ ನನಗೆ ಹಾಡುಗಳನ್ನ ಬರೆದಂಥವ್ರು. ಚಂದ್ರಶೇಖರ್ ಕಂಬಾರು, ಇನ್ನೊಂದಿಬ್ಬರು ಬರೆದ್ರು. ಇವರು ನಮ್ಮ ಹಿರಿಯ ಕವಿಗಳು ಮೊನ್ನೆ ತೀರ್ಕೊಟ್ರು, ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಬರೆದ್ರು. ಮತ್ತು ನನಗೆ ಹೋಗೋಬಾರ ಗೆಳೆಯ ಹನುಮನ್ನಗರದಲ್ಲಿದ್ದರು, ಶುಭಮಂಗಳ ಹಾಡುಗಳೆಲ್ಲ ಬರೋದಲ್ಲ, ಹೆಸರುಗಳೇ ನೆನಪಾಗಲ್ಲ ಒಂದೊಂದ್ಸತಿ. ವ್ಯಾಸರಾಯ ಬಳ್ಳಾಳ ಅಲ್ಲ, ಎಮ್ ಎನ್ ವ್ಯಾಸರಾವ್ ಒಂದೆರಡು ಹಾಡು ಬರೆದ್ರು. ಭಾಳ ಚೆನ್ನಾಗಿ ಸಂಗೀತ. ಅದೇ ಹೇಳಿದ್ನಲ್ಲ, 23-24 ಸಾವಿರ 81ರಲ್ಲಿ ನಾಟಕ ಖರ್ಚು ಮಾಡಿದೆ ಅಂತ. ಆ ಮೇಯ್ನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದವನು ಒಬ್ಬ ಹೆಣ್ಮಗಳು ಪೂರ್ಣಿಮಾ ಅಂತ ಮಾಡಿದರು, ವಸುಧಮ್ಮ ಅಂತ ಒಂದು ಕ್ಯಾರೆಕ್ಟ್ರು. ಅದನ್ನು ಮಹಾದೇವ್ ಅಂತ ನನ್ನ ಆಟೋ ಓಡಿಸ್ತಾ ಇದ್ದ ಒಬ್ಬ ಡ್ರೈವರು, ಅವನು ನಾಟಕದ ಗೇಳಿದ್ದವನು. ಸೊ ಅವನು ಬಂದ, ಅದನ್ನು ವಸುಧಮ್ಮ ಇದ್ದಿದ್ದು ವಸುದಪ್ಪ ಅಂತ ಮಾಡಿದ್ವಿ. ಹೆಣ್ಮಕ್ಳು ಸಿಗ್ತಿರ್ಲಿಲ್ಲ ಟ್ರಾವೆಲ್ ಮಾಡೋದಕ್ಕೆ, ಬರಕ್ ರೆಡಿ ಇರಲ್ಲ, ಮತ್ತೆ ಪರಿಚಯ ಇರಲ್ಲ. ಆಮೇಲೆ ಒಂದು ಹೆಣ್ಣು ಮಾತ್ರ ಮಾಡಿದ್ರು, ಒಂದು ಹೆಣ್ಣು ಬಂದಿದ್ರು ಟ್ರಾವೆಲ್ಗೆ, ಸ್ಕೂಲ್ನವರೇ. ಅದನ್ನೆಲ್ಲ ಬೇರೆ ಆರ್ಟಿಸ್ಟ್ನ ಕರ್ಕೊಂಡು ಹೋದ್ವಿ. ಆ ಹೆಣ್ಮಗು ಯಾರ ಸ್ಕೂಲ್ನಲ್ಲಿ ಇದ್ರಲ್ಲ ಆ ಸ್ಟೂಡೆಂಟು, ಅವ್ರು ಬರಲಿಲ್ಲ. 2 ಸ್ಟೂಡೆಂಟ್ ಇದ್ದರು, ಪೂರ್ಣಿಮಾ ಅಂತ ಒಬ್ಬರು, ಇನ್ನೊಬ್ಬರು ಹೆಸರೇನೋ ಇತ್ತು, ಅದು ಇಬ್ಬರೂ ಬರಲಿಲ್ಲ. ಆ ಪೂರ್ಣಿಮಾ ಅನ್ನೋರು ವಸುದಪ್ಪ ಅನ್ನೋ ಪಾತ್ರ ಮಾಡ್ತಾಯಿದ್ರು, ವಸುದಮ್ಮ ಅನ್ನೋ ಪಾತ್ರ. ಬುದ್ಧಿ ಹೇಳ್ತಾರೆ ಅಗಸನ್ಗೆ. ಸೊ ಆ ಥರ ಪಾತ್ರನ ಗಂಡು ಪಾತ್ರ ಮಾಡಿ ವಸುದಪ್ಪ ಅಂತ ಮಾಡಿ, ಇನ್ನೊಬ್ಬ ರೇಖಾ ಅಂತನೋ ಏನೋ ನಮ್ಮ ರಂಗಭೂಮಿ ನಟಿ,
ಆಕೆಯನ್ನು ಕರ್ಕೊಂಡು 8 ಶೋ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದು ಇಲ್ಲಿ 7 ಶೋ ಮಾಡಬೇಕು ಅಂತ ಪ್ರತಿಯೊಂದು ನಂದೊಬ್ಬಂದೇ ಖರ್ಚು. ಟ್ರಾವೆಲ್ ಮಾಡೋದು ಎಲ್ಲ ಇಲ್ಲ. ಮತ್ತು ಗಾಂಧಿ ಗೋಪಿ ಅಂತ ಒಬ್ಬ ಇದ್ದ ಹುಡುಗ, ಆ ಹುಡುಗ ಹೊರಗೆ ಬಂದ. ಅಮರ್ದೇವ್ ಅಂತ ಡೈರೆಕ್ಟ್ರು, ಡಾಕ್ಯುಮೆಂಟ್ರಿ ಮತ್ತು ಸೀರಿಯಲ್ಗಳೆಲ್ಲ ಮಾಡಿದ್ದಾರೆ, ಅವರು ಹೊರಗೆ ಬಂದರು. ಮಲ್ಲಿಕಾರ್ಜುನ್ ಅಂತ ಅವರು ಹೊರಗೆ ಬಂದರು. ಆಮೇಲೆ ಒಂದು 7-8 ಜನ ಬಂದರು. ಇನ್ನೊಂದು ಹೊರಗಡೆ ನನ್ನ ಫ್ರೆಂಡ್ಸ್ ಒಂದಷ್ಟು ಜನ ತೊಗೊಂಡು ಒಂದು ಮೆಟಡರಲ್ಲಿ ಆಗೋಷ್ಟು ಒಂದು 14 ಜನ ಕೂತ್ಕೊಂಡು ಅದಕ್ಕೆ ಸೆಟ್ಸ್ ಎಲ್ಲ ಮೇಲ್ಗಡೆ ಕಟ್ಕೊಂಡು ಇಡೀ ಉತ್ತರ ಕರ್ನಾಟಕ ಟ್ರಾವೆಲ್ ಮಾಡ್ಕೊಂಬಂದು ಶೋಗಳು ಮಾಡಿ ಇಲ್ಲಿ 7 ಶೋ ಮಾಡಿದ್ವಿ. ಜನ ಇರಲಿ, ಒಬ್ಬ ಇದ್ರೂ ಶೋ ಮಾಡಿದ್ದೀನಿ, ಒಬ್ಬ ಆಡಿಯನ್ಸ್ಗೋಸ್ಕರ ಶೋ ಮಾಡಿದ್ದೀನಿ ಅಂತೆ. ಸೊ ಆಮೇಲೆ ನಮ್ಮನ್ನು ಗುರಿಯಾಗಿಸ್ಕೊಂಡು ಈ ಬೀದಿ ವಾರಪತ್ರಿಕೆ ಸ್ಪೆಷಲ್ ಎಡಿಷನ್ಸ್ ಎಲ್ಲ ಬಂದ್ಬಿಡ್ತು. ಭಾಳಷ್ಟು ದಿನ ನಮ್ಮನ್ನು ನೋಡಿ ಗುರ ಅನ್ನೋರು ಪಾಪ ಮೂರ್ತಿಯವರು. ಆಮೇಲೆ ಅವರು ನಾವು ಚೆನ್ನಾಗೇ ಇದ್ವಿ. ಅದು ಹೋಗುತ್ತೆ ಅಂತ. ಆಮೇಲೆ ಅವರು ಕಾಲಾಂತರದಲ್ಲಿ ಅವರು ಸೀನಿಯರ್ ಆಗ್ತಾ ಹೋದರು. ನಾವು ನನ್ನದೇ ಛಾಪು ಸಿನಿಮಾ ರಂಗದಲ್ಲಿ ಮತ್ತು ರಂಗಭೂಮಿಯಲ್ಲಿ ತೊಡಗಿಸ್ಕೊಂಬಂದೆ. ಅದಾದಮೇಲೆ ಪಿ ಲಂಕೇಶ್ ಅವ್ರ ಸಂಕ್ರಾಂತಿ ನಾಟಕ ಮಾಡಿದೆ. ಆಮೇಲೆ ಅವಿಶ್ವಾಸ ಅಂತ ಮಾಡಿದೆ. ಅಭಿಜ್ಞಾನ ಶಾಕುಂತಲ ಮಾಡಿದೆ. ಸೊ 88 ಸೌತ್ ಝೋನ್ ಫಿಲ್ಮ್ ಫೆಸ್ಟಿವಲ್ಲು 10,000 ರೂಪಾಯಿ ಕೊಡ್ತಾಯಿದ್ರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅವರು ನಾಟಕ ಮಾಡೋದಕ್ಕೆ. ಕರ್ನಾಟಕದಿಂದ ನಮ್ಮ ತಂಡ ಸೆಲೆಕ್ಟ್ ಆಗಿತ್ತು. ಮಾನವೀಯ ಅಭಿಜ್ಞಾನ ಶಾಕುಂತಲ ನಾಟಕ ಕ್ಯಾಲಿಕಟ್ಟಲ್ಲಿ ಮಾಡಿದ್ವಿ. ಅದು ಮುಗಿಸ್ಕೊಂಡು ಬಂದ್ವಿ ಬೆಂಗಳೂರಿಗೆ. ಏನೋ ನಮ್ಮ ಗುರುಗಳಿಗೂ ನಮಗೂ ಒಂದು ಸ್ವಲ್ಪ ಮಾತುಕತೆ ಆಯಿತು. ಅವರೇ ನನಗೆ ಕರಿಸುಬು ಅಂತ ಹೆಸರಿಟ್ಟಿದ್ದು ಬೇರೆ. ಅವಾಗ ಈಗಾಗಲೇ ನಿಮಗೆ ಇನ್ನೊಬ್ಬ ಸುಬ್ರಹ್ಮಣ್ಯ ಇದ್ದ ಅಂತ ಹೇಳಿ ನಾನು ಅವನು ಬೆನ್ಕದಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ ಹ್ಯಾಮ್ಲೆಟ್ ನಾಟಕಗಳಲ್ಲಿ. ಸೊ ಇದಕ್ಕೆ ಹಿಂದೆ ಹೋಗಬೇಕು ಮತ್ತೆ ತಿರುಗಿ ಹೇಳಬೇಕು ಅಂತಂದರೆ ಅದೇ ಸೌತ್ ಇಂಡಿಯನ್ ಫಿಲ್ಮ್ಸ್ ಚೇಂಬರ್ ಆಫ್ ಕಾಮರ್ಸ್ ಮಾಡಿದಂಥ ಇನ್ಸ್ಟಿಟ್ಯೂಟ್ಗೆ ಹೋಗಬೇಕಾಗಿತ್ತು. ದುಡ್ಡು ಕಾಸಿಂದ ಹೋಗಲಿಲ್ಲ. ಸೊ ಅವನು ಮುಗಿಸ್ಕೊಂಬಂದು ನಾಟಕಗಳಲ್ಲಿ ಕೆಲಸ ಮಾಡ್ತಾ ಇದ್ವಿ. ನಾಟಕಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹ್ಯಾಮ್ಲೆಟ್ ನಾಟಕ ಮಾಡುವಾಗ ನನ್ನನ್ನು ಬಾಲ್ಯದಿಂದನೂ ಮನೆ ಹತ್ರ ಎಲ್ಲ ಮಣಿ ಅಂತ ಕರೆಯೋರು. ಮಣಿ ಅಂತಾನೆ, ಸುಬ್ರಹ್ಮಣ್ಯ ಅಂತ ಯಾರು ಕರಿತಾ ಇಲ್ಲ, ಮಣಿ ಅಂತ ಕರೆಯೋರು. ಸೊ ಈ ನಾಟಕ ಮಾಡುವಾಗ ಸುಬ್ರಹ್ಮಣ್ಯ ಅಂದರೂ ಇಬ್ಬರು ತಿರುಗಿ ನೋಡ್ತಾ ಇದ್ವಿ, ಮಣಿ ಅಂದರೂ ಇಬ್ಬರು ತಿರುಗಿ ನೋಡ್ತಾ ಇದ್ವಿ, ಸುಬ್ಬ ಅಂದರೂ ತಿರುಗಿ ನೋಡ್ತಾ ಇದ್ವಿ. ಸೊ ಅದಕ್ಕೆ ಅವರು ಇಬ್ಬರು, ಆಮೇಲೆ ದಾಡಿ ಸುಬ್ಬ ಅಂತ ಕರೆಯೋದ್ರೆ ಇಬ್ಬರು ದಾಡಿ ಬಿಟ್ಟಿದ್ವಿ. ಅವನು ಬೆಳ್ಳಗಿದ್ದ, ನಾನು ಕಪ್ಪಗಿದ್ದೆ. ಸೊ ಅಶೋಕ್ ಬಾದದಿನ್ನಿ ಅವರು ಅವಾಗ ನಾಮಕರಣ ಮಾಡಿದ್ರು. ನೀನು ಬಿಳಿ ಸುಬ್ಬ ಅಂತ ಕರಿತೀನಿ, ನೀನು ಕರಿ ಸುಬ್ಬ ಅಂತ ಕರಿತೀನಿ, ಸುಮ್ಮನೆ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಡೈಲಿ ಅಂತಂದ್ಬಿಟ್ಟು ಹೀಗೆ ಬಂದಿದ್ದ ಹೆಸರು ಕರಿಸುಬ್ಬು ಅಂತ. ಸೊ ಇವತ್ತಿಗೂ ಕರಿಸುಬ್ಬು, ಸುಬ್ಬಣ್ಣ, ಫಿಲ್ಮ್ ಚೇಂಬರ್ ಎಲೆಕ್ಷನ್ ಇರ್ಬೋದು, ನಮ್ಮ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಎಲ್ಲಿ ಕಂಟೆಸ್ಟ್ ಮಾಡಿದ್ರು ವಿ ಸುಬ್ರಹ್ಮಣ್ಯ ಅನ್ನೋದು ಸಣ್ಣದಾಗಿರುತ್ತೆ. ಕರಿಸುಬ್ಬು ಅನ್ನೋದೇ ಹೈಲೈಟ್ ಆಗಿರುತ್ತೆ. ಬ್ಯಾಂಕಿಂಗ್ ನೇಮ್ ಎಲ್ಲ ಬಂದು ವಿ ಸುಬ್ರಹ್ಮಣ್ಯನೇ, ಸರ್ಕಾರಿ ಆಧಾರ್ ಕಾರ್ಡ್ ಎಲ್ಲ ಅದನ್ನೇ, ಬಟ್ ಬ್ರಾಕೆಟಲ್ಲಿ ಕರಿಸುಬ್ಬು ಅಂತ ಇದ್ದೇ ಇರುತ್ತೆ. ಬಟ್ ಇವಾಗ್ಲೂ ಇದ್ರಲ್ಲಿ ನಮ್ಮ ಚಿತ್ರರಂಗದಲ್ಲಿ ಗೊತ್ತಾಗೋದು ಕರಿಸುಬ್ಬು ಅಂದ್ರೆ. ಕರಿಸುಬ್ಬು ಈಸಿಯಾಗಿ ಸುಬ್ಬಣ್ಣ ಅಂತಾರೆ, ಯಾರು ಅಂತಂದ ತಕ್ಷಣ ಅದೇ ಕರಿಸುಬ್ಬಣ್ಣ ಅಂತಾರೆ. ಸೊ ಹಾಗೆ ಬಂದು ಪರಿಚಯ ಆಗ್ಬಿಟ್ಟಿದೆ ಅಷ್ಟೇ. ಓಕೆ ಸರ್, ನೀವು ಟ್ರೂಪ್ಗಳನ್ನ ಕರ್ಕೊಂಡು ಬೇರೆ ಎಲ್ಲ ಟ್ರಾವೆಲ್ ಮಾಡಿಕೊಂಡು ನಾಟಕಗಳನ್ನೆಲ್ಲ ಮಾಡ್ತಾ ಇದ್ದೀವಿ. ಹೌದು. ಅಲ್ಲಿ ಆದಂಥ ಅನುಭವಗಳು ಹೇಗಿತ್ತು ಸರ್? ತುಂಬ ವಂಡರ್ಫುಲ್ ಅನುಭವಗಳು. ನನಗೆ ಉತ್ತರ ಕರ್ನಾಟಕದ ಭಾಷೆನೇ ಗೊತ್ತಿಲ್ಲ. ಈ ಅಶೋಕ್ ಬಾದದಿನ್ನಿ ನೆರವಿಂದ ಆ ನಾಟಕ ಮಾಡ್ಕೊಂಡ್ಬಂದೆ. ಅದಾದಮೇಲೆ ಡಿಂಗರ ಬುಡ್ಡಣ್ಣ ಅಂತ ಒಂದು ನಾಟಕ ಮಾಡಿದ್ವಿ ನಮ್ಮ ಇದರಲ್ಲೇ. ಮತ್ತು ಇಲ್ಲೇ ನಮ್ಮ ಗೌರಿಬಿದನೂರಿನಲ್ಲಿ ಸಂಕ್ರಾಂತಿ ಅಂತ ಒಂದು ನಾಟಕ. ಅಲ್ಲಿ ಸ್ಥಳ ಇಲ್ಲ, ದುಡ್ಡು ಇದ್ದಿದ್ದು ಖರ್ಚೆಲ್ಲ ಮನುಷ್ಯದ ಖರ್ಚಾಗೋಗಿದೆ. ನನಗೆ ಒಂದು ಒಳ್ಳೆ ತಿಂಡಿ ಮಾಡಬೇಕು ಅನ್ನೋ ದುಡ್ಡಿಲ್ಲ, ಏನು ಉಳಿಸ್ಕೊಂಡಿದ್ದ ದುಡ್ಡೆಲ್ಲ ಖರ್ಚು ಮಾಡಿಬಿಟ್ಟಿದ್ದೀನಿ. ಸೊ ದಿನ ಹೋಗಿ ದುಡಿಬೇಕು, ಏನೋ ಒಂದು ಮೇಲ್ ಕಾಸು ಬರೋದು, ಒಂದಷ್ಟು ಗಿನ್ವೆನ್ಸು ಅಂತ. ಸಂಬಳ ಅವಾಗ ಬಂದು 4,000 5,000 ಬರ್ತಾ ಇತ್ತು. ಆಮೇಲೆ ನಾನು ಫೋಟೋ ಫೋನ್ 1986 ಕೆಲಸ ಬಿಡೋ ಹೊತ್ತಿಗೆ 8,000 ರೂಪಾಯಿ ಟೇಕ್ ಹೋಮ್ ಸ್ಯಾಲ್ರಿ ಅವತ್ತಿಗೆ. 86 ಟೇಕ್ ಹೋಮ್ ಸ್ಯಾಲ್ರಿ. 40 ರೂಪಾಯಿ ಕೆಲಸಕ್ಕೆ ಸೇರಿದಂಥ ವ್ಯಕ್ತಿ ಫೋಟೋಫೋನ್ನಲ್ಲಿ 8,000 ರೂಪಾಯಿ ಬರ್ತಿತ್ತು. ಬಟ್ ಒಂದು 15,000 ರೂಪಾಯಿ ಎಕ್ಸ್ಟ್ರಾ ದುಡಿತಿದ್ದೆ ನಾನು. ಕನ್ವೆನ್ಸ್ ಅಂತ ಅಂದ್ಬಿಟ್ಟು, ಕನ್ವೆನ್ಸ್ ಅಂತ ಎಕ್ಸ್ಟ್ರಾ ಮಾಡಿಕೊಂಡು ಅಂದರೆ ಅದು ಅಫಿಷಿಯಲ್ ಆಗೇ ಬರ್ತಿತ್ತು ನನಗೆ. ಅದು ಯಾಕೆಂದರೆ ಇದು ರಂಗಭೂಮಿ ಕಾರ್ಯಕ್ರಮ ಮಾಡ್ತಿರೋದು, ಇದನ್ನು ಹೇಳಬೇಕಾಗುತ್ತೆ ನಾನು. ಸೊ ಈಗ ನಿಮ್ಮ ಶ್ರೀಹರಿಕೋಟ ಶಾರ್ ಸೆಂಟರ್ ಅಂತ ಏನಿದೆ, ಶ್ರೀಹರಿಕೋಟ ರಾಕೆಟ್ ಲಾಂಚಿಂಗ್ ಸ್ಟೇಷನ್ನು, ಪ್ರತಿ ತಿಂಗಳು ಹೋಗ್ತಿದ್ದೆ ನಾನು. ಸೊ ಫೋಟೋಫೋನ್ ಆಫೀಸಿಂದ. ಸೊ ಎಲೆಕ್ಟ್ರಾನಿಕ್ಸು, ನಮ್ಮ ಟೆಂಡರ್ ಓಪನಿಂಗಿಗೆ, ಮಣ್ಣು ಮಸಿಗೆ, ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ ಅಂತ ತ್ರಿವೇಂದ್ರಮು, ಅಲ್ಲಿಗೆ ಹೋಗ್ತಿದ್ದೆ. ಅಲ್ಲಿಂದ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ಅಂತ ಅಹಮದಾಬಾದ್, ಅಲ್ಲಿಗೆ ಹೋಗ್ತಿದ್ದೆ. ಮತ್ತು ಹೈದ್ರಾಬಾದ್ನಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ಗೆ ಹೋಗ್ತಿದ್ದೆ. ಚೆನ್ನೈಗೆ ಹೋಗ್ತಿದ್ದೆ.
ವಾರದಲ್ಲಿ ಒಂದು 2 ದಿನ 3 ದಿನ ಬೆಂಗಳೂರಿನಿದೆ, 2 ದಿನ ಇಲ್ಲೆಲ್ಲ ಕಳಿಸೋರು. ಒಂದಿನ ಓವರ್ ದ ನೈಟು ಟ್ರಾವೆಲ್ ಮಾಡೋದು, ಹಗಲೆಲ್ಲ ಅಲ್ಲಿ ಟೆಂಡರ್ ಡಾಕ್ಯುಮೆಂಟ್ಸ್ ಕೊಡೋದು ಅಥವಾ ಕ್ಯಾಟ್ಲಾಗ್ ಕೊಡೋದು ಇಂಥವೆಲ್ಲ ಮಾಡೋದು. ಇದೆಲ್ಲ ಆಫೀಸರ್ಸ್ ಹೋದರೆ ಫ್ಲೈಟಲ್ಲಿ ಹೋಗಬೇಕಾಗಿತ್ತು. ಸೊ ನನಗೆ ಬಸ್ಸು ಅಥವಾ ಇದು ಕೊಡೋರು, ಫಸ್ಟ್ ಕ್ಲಾಸ್ ಬಸ್ ಫೇರ್ ಕೊಡೋರು, ಟ್ರೈನ್ ಫೇರ್ ಕೊಡೋರು, TADA ಒಂದಷ್ಟು ದಿನಕ್ಕೆ ಇಷ್ಟು ಅಂತ ಕೊಡೋರು. ಇವ್ರುಗಳು ಲೆಟರ್ ಬರೆದು ಬಿಡೋರು ಅಲ್ಲಿ ನೈಟ್ ಸ್ಟೇ ಮಾಡಬೇಕು ಅಂತಂದರೆ. ನೀವು ನಂಬಲ್ಲ, ಶ್ರೀಹರಿಕೋಟ ಅನ್ನೋ ಪ್ಲೇಸಲ್ಲಿ ಅದೊಂದು ಮಳೆಗಾಲದಲ್ಲಿ ಹೋದರೆ ಒಂದು ಐಲ್ಯಾಂಡ್ ಆಗಿಬಿಡುತ್ತೆ. ಒಂದು 3 ದಿನ ಒಳಗಡೆ ತಗಲಾಕೊಂಡೆ ಹೊರಗೆ ಬರೋಕ್ಕಾಗಲ್ಲ, ಹೊರಗಿರೋರು ಒಳಗೆ ಹೋಗೋಕ್ಕಾಗಲ್ಲ. ಸೊ ಆಮೇಲೆ ಎರಡೂ ಕಡೆ ನೀರಿರುತ್ತೆ, ಒಂದು ರಸ್ತೆ ಪಾಸ್ ಆಗುತ್ತೆ ಶ್ರೀಹರಿಕೋಟಗೆ. ಸೂಲೂರುಪೇಟ ಅಂತಿರುತ್ತೆ, ಸೂಲೂರುಪೇಟ ಅಂದರೆ ಶ್ರೀಹರಿಕೋಟಗೆ. ದಟ್ ಈಸ್ ಎ ನಿಯರ್ ಬೈ ಮಡ್ರಾಸು. ಸೊ ಆಂಧ್ರ ಬಾರ್ಡ್ರಲ್ಲಿದೆ, ನೆಲ್ಲೂರು ಡಿಸ್ಟ್ರಿಕ್ಟಲ್ಲಿ. ಸೊ ಅಲ್ಲಿ ಮೈನ್ ಗೇಟ್ ಎಂಟ್ರೆನ್ಸಿಂದ ಸೀಶೋರು ಲಾಂಚಿಂಗ್ ಪ್ಯಾಡ್ಗೆ 32 ಕಿಲೋಮೀಟರ್ ಆಗ್ತಿತ್ತು ಒಳಗಡೆನೆ. ಸೊ ಅವ್ರದ್ದೇ ಬಸ್ಗಳು, ಯಾವುದಕ್ಕೂ ಚಾರ್ಜ್ ಇಲ್ಲ. ಒಂದು ಸೆಂಟರಿಂದ ಇನ್ನೊಂದು ಸೆಂಟರ್ಗೆ, ಡಿವಿಷನ್ಗೆ ಬೇರೆ ಬೇರೆ ಡಿವಿಷನ್ಗಳಿರುತ್ತಲ್ಲ, ಪರ್ಚೇಸಿಂಗ್ ಡಿವಿಷನ್ನು, ಮತ್ತೆ ರಿಸರ್ಚ್ ಡಿವಿಷನ್ನು, ಮತ್ತೆ ಅಸೆಂಬ್ಲಿಂಗ್ ಡಿವಿಷನ್, ಏನೇನೋ ಇರ್ತವೆ. ಇದೆಲ್ಲ ಟ್ರಾವೆಲ್ ಮಾಡಬೇಕು ಅಂದರೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಬಸ್ಗಳು ಬರೋದು. ಮರುಭೂಮಿ, ಬಿಸಿಲು 42, 43, 50, 48ವರೆಗೂ ಟೆಂಪ್ರೇಚರು ಸಮ್ಮರಲ್ಲಿ. ಸೊ ಅಂಥ ಕಡೆ ಇದ್ದಂಥದ್ದು ಅದು ಇದು ಲ್ಯಾಬು, ಅದೇ ಡಿಫೆನ್ಸ್ದು. ಸೊ ಅಲ್ಲಿಗೆ ಪ್ರತಿ ತಿಂಗಳು ಹೋಗ್ತಿದ್ದೆ. ಸೊ ಪ್ರತಿ ತಿಂಗಳು ಇಷ್ಟು ಜಾಗ ನಾನು ಹೇಳಿದ್ನಲ್ಲ, ಇಷ್ಟು ಕಡೆ ಟ್ರಾವೆಲ್ ಮಾಡ್ತಿದ್ದೆ. ಸೊ ನನಗೆ TADA ಒಂದು 15-20 ಸಾವಿರ ರೂಪಾಯಿ ಆಗಿನ ಕಾಲದಲ್ಲೇ ಬರೋದು. ಏನಿಲ್ಲ, ಟ್ರಾವೆಲ್ ಮಾಡ್ತಿದ್ದೆ. ಸೊ 1 ಪೈಸಾ ನಾನು ಸಂಬಳ ಮನೆ ಕೊಡ್ತಿರ್ಲಿಲ್ಲ. ಸೊ ಒಂದು ತಿಂಗಳಿಗೆ 20ರಿಂದ 30 ಸಾವಿರ ರೂಪಾಯಿ ಈಸಿಯಾಗಿ ಅರ್ನ್ ಮಾಡ್ತಿದ್ದೆ ಆ ಕಾಲದಲ್ಲಿ. ಅಷ್ಟು ನಾಟಕಕ್ಕೆ ಖರ್ಚು ಮಾಡ್ತಿದ್ದೆ. ನಾಟಕ, ನನ್ನ ಫ್ರೆಂಡ್ಸ್ ಜೊತೆ ಮೋಜು ಮಾಡೋದು. ನನಗೆ ಜೂಜಿನ ಹುಚ್ಚಿಲ್ಲ ಯಾವತ್ತು, ರೇಸ್ ಹುಚ್ಚಿಲ್ಲ. ಸ್ಪೀಡ್ ಕಾರ್ಡ್ಸು 11 ಕಾರ್ಡ್ಸ್ ಕೈಯಲ್ಲಿ ಹಿಡಿಯೋಕೆ ಬರಲ್ಲ ನನಗೆ. ಸೊ ಯಾವುದೇ ಈ ಥರ ಒಂದು ಲೈಫಲ್ಲಿ ಲಾಟ್ರಿ ಟಿಕೆಟ್ ತೊಗೊಂಡಿಲ್ಲ. ಒಂದು ಹುಚ್ಚು ನಾಟಕಕ್ಕೆ ತಂದು ದುಡಿದಿದ್ದೆಲ್ಲ ತಂದು ಸುರಿ. ಮನೆಯಲ್ಲೂ ಕೇಳ್ತಾ ಇರಲಿಲ್ಲ. ನಮ್ಮಣ್ಣ ಅಷ್ಟೊತ್ತಿಗೆ 4-5 ಲಾರಿ ತೊಗೊಂಡು ನಾವು ಒಂದು ಸ್ವಲ್ಪ ಮುಸುರೆ ತಿಕ್ಕೋ ಸ್ತರದಿಂದ ಮನೇಲಿ ಒಂದು ಕಾರ್ ಇಟ್ಕೊಂಡು ಓಡಾಡೋ ಸ್ತರಕ್ಕೆ ಬಂದಿದ್ವಿ ನಾವು, ಸ್ವಂತ ಸಂಪಾದನೆಯಿಂದ. 4 ಲಾರಿ ಇತ್ತು, ಮನೇಲಿ ಒಂದು ಕಾರ್ ಇತ್ತು, 1-2 ಸ್ಕೂಟ್ರ್ ಇತ್ತು. ಸೊ ಈ ಲೆವೆಲ್ಗೆ ಬಂದಿದ್ವಿ ನಾವು. ಸೊ ನನ್ನ ಸಂಪಾದನೆ ಏನು ಕೇಳ್ತಾ ಇರಲಿಲ್ಲ. ಬಟ್ ಮನೆಯಲ್ಲಿ ಅಮ್ಮನೂ ಏನೋ ಹೇಳ್ತಾರೆ, ಯಾವತ್ತೂ ಕೇಳ್ತಿರ್ಲಿಲ್ಲ. ನಿನ್ನ ಸಂಪಾದನೆ ಏನು, ಎಲ್ಲಿಗೋಗಿದೆಯಾ ಏನು, ಅದೇ ನಮಗೆ ಇವತ್ತು ಕರಿಸುಬ್ಬು ಒಂದು ಬ್ರ್ಯಾಂಡ್ ನೇಮ್ ಅಂತ ಎಲ್ಲರೂ ಹೇಳ್ತಾರಲ್ಲ, ಆ ಬ್ರ್ಯಾಂಡ್ ನೇಮ್ ಆಗೋದಕ್ಕೆ ಮನೆಯಲ್ಲಿ ನಮ್ಮ ತಾಯಿ ಮತ್ತು ನಮ್ಮ ಅಣ್ಣನ ಸಪೋರ್ಟ್ ಏನಿದೆ. ಇವತ್ತು ನಮ್ಮ ಅಣ್ಣ ಇದ್ದಾರೆ, 75 ಇಯರ್ಸ್ ಅವ್ರಿಗೆ, ನನಗಿನ್ನ 5 ವರ್ಷ ದೊಡ್ಡವರು. ಸೊ ಅವರ ಸಪೋರ್ಟೇ ಬಹುಶಃ ಇವತ್ತು. ಅವತ್ತು ಅವರು ಬಾಯಿ ಮುಚ್ಕೊಂಡು, ನಮ್ಮ ತಂದೆ ಬದುಕಿದ್ದಾಗಲೇ ನಾನು ಸರಿಯಾಗಿ ಓದಲ್ಲ ಅಂತ ಅಂದ್ಬಿಟ್ಟು ಕೂಲಿ ಕೆಲಸಕ್ಕೆ ಕಳಿಸ್ತೀನಿ ಅಂತ ಕರ್ಕೊಂಡೋಗಿದ್ರು. ಬೆಳಗ್ಗೆ ಚೆನ್ನಾಗಿ ತಂಗಳನ್ನು ತಿನ್ನಿಸ್ಬಿಟ್ಟು ಸುಮ್ಮನೆ ನನಗೆ ಎದುರಿಸೋದಕ್ಕೆ, ಒಂದು ಭಾನುವಾರ ಹೆಗಲ ಮೇಲೆ ಟವಲ್ ಎತ್ಕೊಳ್ಳೋ, ಬಾಣಲಿ ಎತ್ಕೋಬೇಕಲ್ಲ, ಸೊ ಟವಲ್ ಸಿಂಬಿ ಅಂತಾರಲ್ಲ, ಸೊ ಎತ್ಕೋ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಒಬ್ಬ ಯಾರೋ ಮೇಸ್ತಿರ್ತಾನೆ ನಿಲ್ಲಿಸಿ, ನಾಳೆಯಿಂದ ಒಂದು ಕೆಲಸಕ್ಕೆ ಬರ್ತಾನೆ, ಅದೇನು ಕೂಲಿ ಕೊಡ್ತೀಯ, ತಲೆ ಮೇಲೆ 2 ಬಿಡು ಅಂತ ಹಿಂಗೆಲ್ಲ ಹೇಳಿದರು. ಇದ್ರ ಮಧ್ಯದಲ್ಲಿ ನಾನು ಸ್ಕೂಲ್ ಬಿಟ್ಟ ಮೇಲೆ ಕಾರ್ ಮೆಕ್ಯಾನಿಕ್ ಆಗಿ 1-2 ವರ್ಷ ಕೆಲಸ ಮಾಡಿದ್ದೆ. ಅದಾದಮೇಲೆ ನನ್ನದೇ ಲಾರಿನಲ್ಲಿ ಕ್ಲೀನರ್ ಕೆಲಸ ಮಾಡಿ, ನಮ್ಮದೇ ಲಾರಿನಲ್ಲಿ ಡ್ರೈವಿಂಗ್ ಕಲ್ತಿದ್ದೆ ನಾನು. ಫಸ್ಟ್ ಕಲ್ತಿದ್ದೆ ಲಾರಿ ಡ್ರೈವಿಂಗು. ಬಹುಶಃ ಒಂದು 50 ವರ್ಷ ಆಯಿತು ನಾನು ಕಲಿತು ಡ್ರೈವಿಂಗು. ಫಸ್ಟ್ ಟೈಮು ಮದುವೆ ಆಗುವಾಗ 88ಅಲ್ಲಿ ಮ್ಯಾರೇಜ್ ಆದಾಗ ಎಲ್ಲರೂ ಹನಿಮೂನ್ ಅಂತ, ನಾವು ತೀರ್ಥಮೂನ್ ಅಂತ ಹೋದ್ವಿ. ಇಲ್ಲಿಂದ ಮಂತ್ರಾಲಯದಿಂದ ಶ್ರೀಶೈಲದಿಂದ ತಿರುಪತಿಯಿಂದ ನಮ್ಮ ಹಳ್ಳಿ ನೇಚರು ಆಂಧ್ರದಲ್ಲಿ. ಸೊ ಅಕ್ಕಪಕ್ಕ ನಮ್ಮ ಕಸಿನ್ಸ್ ಮನೆಗಳಿಗೆಲ್ಲ ಹೋಗಿ ಒಂದೊಂದು ನೈಟಲ್ಲಿ ಊಟ ಮಾಡಿ, ಹೊಸ ಗಂಡು ಹೆಣ್ಣಿಗೆ ನಾನ್ ವೆಜ್ ಮಾಡಾಕ್ತಾರಲ್ಲ, ಅದೆಲ್ಲ ತಿನ್ಕೊಂಡು ಬೆಂಗಳೂರಿಗೆ ಬಂದ್ವಿ. ಆವಾಗ ಹೆದರ್ಕೊಂಡು, ಅದೂ ಒಬ್ಬ RTO ಆಫೀಸರ್ ಒಬ್ಬರು ಪರಿಚಯ ಆಗಿದ್ರು ನನಗೆ, ಶಿವಕುಮಾರ್ ಅಂತ. ಇದು RTO ಬ್ರೇಕ್ ಇನ್ಸ್ಪೆಕ್ಟರ್ ಆಗಿದ್ರು, ಲೈಸೆನ್ಸ್ ಅಪ್ರೂವ್ ಮಾಡೋದಕ್ಕೆ. ಸರ್ ಲೈಸೆನ್ಸೇ ಇಲ್ಲ, ಮದುವೆಗೆಲ್ಲ ಬಂದಿದ್ರು ಅವರು. ಊರಿಗೆ ಹೋಗ್ಬೇಕಲ್ಲ ಸರ್, ಕಾರ್ ಓಡಿಸ್ಕೊಂಡು, ಫಿಯೇಟ್ ಕಾರ್ ಓಡಿಸ್ಕೊಂಡು ಅಂತಂದರೆ, ಔಟ್ ಆಫ್ ಸ್ಟೇಷನ್ ಹೋಗ್ತೀರಾ ನೀವು, ಬೇಡ ಬನ್ನಿ ನಾಳೆ ಬೆಳಗ್ಗೆ ಲೈಸೆನ್ಸ್ ಮಾಡ್ಕೊಬಿಡ್ತೀನಿ. ವಿತಿನ್ ಅರ್ಧ ಗಂಟೆಗೆ ಲೈಸೆನ್ಸ್ ಮಾಡ್ಕೊಬಿಟ್ರು. ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡ್ ಏರಿಯಾ ಏನಿದೆಯಲ್ಲ, ಅಲ್ಲೊಂದು ಪ್ಯಾಲೇಸು ಇದೆ, ಆ ಏರಿಯಾದಲ್ಲಿತ್ತು. ಜಯಮಹಲ್ ಪ್ಯಾಲೇಸ್ ಏರಿಯಾ, ಜಯಮಹಲ್ ಪ್ಯಾಲೇಸ್ ಏರಿಯಾ, ಪ್ಯಾಲೇಸಿಂದ ಆಪೋಸಿಟ್ ಅಲ್ಲಿ ಜಯಮಹಲ್ ಪ್ಯಾಲೇಸ್ ಅನ್ನೋದು ಒಂದು ಪ್ಯಾಲೇಸ್ ಇದೆ. ಅಲ್ಲಿ ನನ್ನ ಫಸ್ಟ್ ಡೈರೆಕ್ಟ್ DL. ಇವತ್ತು ಇದ್ದಾರೆ, ಸಿಗ್ತಾರೆ, ಯಾವಾಗಾದ್ರು ಫೋನ್ ಮಾಡ್ತಾರೆ, ಶಿವಕುಮಾರ್ ಅಂತ, ಭಾಳ ಆತ್ಮೀಯರು. ಓಕೆ ಸರ್, ಇವಾಗ ನೀವು ಉತ್ತರ ಕರ್ನಾಟಕಕ್ಕೆ ನಾಟಕಕ್ಕೆ ಅಂತ ಹೋದಾಗ, ಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ರಂಗಭೂಮಿ ಕಲಾವಿದರು ಅಂದರೆ ತುಂಬ ಮರ್ಯಾದೆ ಕೊಡ್ತಾರೆ, ಅಷ್ಟೇ ಚಂದ ನೋಡ್ಕೊತಾರೆ ಕೂಡ ಅಲ್ಲಿ. ಹೌದು, ಅಲ್ಲೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತಿದ್ರು ಸರ್ ಜನ? ಈಗ ಕಲಾ ಮಾಧ್ಯಮ ಅಂತ ಬಿಜಾಪುರದಲ್ಲಿತ್ತು. ಈ ಡಾಕ್ಟರ್ ಅಶೋಕ್ ಬದದಿನಿ ಅಂತ ಡೈರೆಕ್ಟರ್ ಏನಿದ್ರು, ಅವ್ರು ಕಲಾ ಮಾಧ್ಯಮದಿಂದ ಬಂತವರು. ಶ್ರೀನಿವಾಸ್ ತಾವರ್ಗೆರೆ ಅಂತಿದ್ರು. ಅವಾಗ ನಾವು ನಾಟಕ ಮಾಡ್ತೀವಿ ಅಂದರೆ ಮೊದಲನೇ ಶೋ ನಮ್ಮಲ್ಲಿ ಮಾಡು ಅಂದರು.
ಫಸ್ಟ್ ಶೋ ಬೆಂಗಳೂರಿನಲ್ಲಿ ಮಾಡೋಕೆ ಮೊದಲು ಸಿಂಗಾರವ್ವ ಮತ್ತು ಅರಮನೆ ಫಸ್ಟ್ ಶೋ ವಿ ಡಿಡ್ ಇನ್ ಬಿಜಾಪುರ. ಓಕೆ. ಬಿಜಾಪುರ ಆದಮೇಲೆ ಬಾಗಲಕೋಟೆ, ಬಾಗಲಕೋಟೆ ಆದಮೇಲೆ ಇಳಕಲ್ಲು ಆದಮೇಲೆ ಹುಬ್ಳಿ. ಎಗೇನ್ ಅದೇ ಥರ ಮಾನಿಷಾದ ಏನು ಮಾಡಿದ್ವಿ ಅದೇ ಥರ. ಬಿಕಾಸ್ ಎಲ್ಲ ಇವರ ಕಾಂಟ್ಯಾಕ್ಟ್ ಇವತ್ತಿಗೂ ಆ ಗೆಳೆಯರೆಲ್ಲ ನನಗೆ ಇದ್ದಾರೆ. ಅಶೋಕ್ ಭದ್ರದಿನ್ನಿ ಅವ್ರು ಇಲ್ಲದೇ ಇದ್ರು, ಸುಮಾರು ಜನ ಎಕ್ಸ್ಪೈರ್ ಆಗಿದ್ರು, ಎಲ್ಲ ಊರಲ್ಲೂ ರಂಗಭೂಮಿ ಗೆಳೆಯರು ಇವತ್ತಿಗೂ ಇದ್ದಾರೆ. ಎಲ್ಲರೂ ಅವಾಗೊಂದು ರೆವಲ್ಯೂಷನ್ ಆಯಿತು, ಒಂದು ಕ್ರಾಂತಿಕಾರಿ ಹೆಜ್ಜೆ. ಬಿ ವಿ ಕಾರಂತರು ಮತ್ತೆ ಅದನ್ನು ಆಮೇಲೆ ಪ್ರಸನ್ನ ಅವರು, ಆರ್ ನಾಗೇಶು, ಇವರೆಲ್ಲನೂ ಅಲ್ಲಲ್ಲಿ ಹೋಗಿ ರಂಗಭೂಮಿಯಲ್ಲಿ ವರ್ಕ್ಶಾಪ್ಗಳು ಮಾಡಿ, ರಂಗ ತರಬೇತಿ ಶಿಬಿರನ ಮಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು ಹವ್ಯಾಸಿ ನಾಟಕಗಳ ಬಗ್ಗೆ. ರಂಗಮಂಚಕ್ಕೆ ಹೋಗೋದಕ್ಕೆ ಮೊದಲು ಊರಿನಲ್ಲೆಲ್ಲ ಬ್ಯಾನರ್ ಕಟ್ಟಿ, ನಮ್ಮ ರಂಗ ತಂಡದ ಬ್ಯಾನರ್ ಮುಂದೆ ಕಟ್ಟಿ ವೆಹಿಕಲ್ಗೆ, ಅಲ್ಲಿನ ಲೋಕಲ್ ಆರ್ಗನೈಸೇಷನ್, ಬಿಜಾಪುರಕ್ಕೆ ಹೋದ್ರೆ ಕಲಾ ಮಾಧ್ಯಮ, ಇಳಕಲ್ಗೆ ಬಂದರೆ ಸ್ನೇಹ ರಂಗ, ಈ ಥರ ಒಂದೊಂದು ಊರಿನಲ್ಲಿ ಒಂದೊಂದು. ಸೊ ರಂಗ ಇದು ಬ್ಯಾನರ್ ಕಟ್ಟಿ ನಾವೆಲ್ಲಿ ಉಳ್ಕೊಂಡಿರ್ತಿರ್ತೀವಿ, ಯಾವುದೋ ಹೆಣ್ಮಕ್ಳಿಗೆ ಒಂದು ರೂಮ್ ಕೊಡ್ತಿದ್ರು, ಮಿಕ್ಕಿದವ್ರಿಗೆಲ್ಲ IB-ನಲ್ಲಿ ಒಂದು ಹಾಲು ಅಥವಾ ಯಾವುದೋ ಕಲ್ಯಾಣ ಮಂಟಪ. ಸೊ ಅದರಲ್ಲೂ ಬ್ಯಾಕ್ ಸ್ಟೇಜ್ನವರು ಮೊದಲು ಕೆಲಸ ಮಾಡ್ತಿದ್ವಿ ಅಲ್ಲಿ. ಸೊ ನಾವೇ ಬಣ್ಣ ಹಚ್ಕೊಳ್ತೀವಿ, ನಾವೇ ಬ್ಯಾಕ್ ಸ್ಟೇಜ್ ಕೆಲಸ ಮಾಡ್ತಿದ್ವಿ. ಅದು ಒಂದು ಬಹುಶಃ ಇವತ್ತಿಗೆ ನಾನೇನಾದರೂ ಇದ್ದೀನಿ ಅಂತಂದರೆ ಎಲ್ಲ ಕೆಲಸನೂ ಯಾವ ಕೆಲಸ ಆದರೂ ಬೇಕಾದ್ರೆ ನೀವು ಇಲ್ಲಿ ಕೂತ್ಕೊಂಡ್ರೆ ನಾನು ಅಲ್ಲಿ ಕೂತ್ಕೊಂಡು ಪ್ರಶ್ನೆ ಕೇಳ್ತೀನಿ, ಕೆಲಸ ಮಾಡ್ತೀನಿ. ಆ ಧೈರ್ಯ ನನಗಿದೆ. ಎಕ್ಸಾಂಪಲ್ ಹೇಳೋದಕ್ಕೆ ಇನ್ನೊಂದು 2 ತಿಂಗಳಲ್ಲಿ ಓಪನ್ ಆಗುತ್ತೆ ನಂದು. ಗೂಗಲ್ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ, ಬಿಲ್ವಾ ದ ನೇಚರ್ ಅಂದ್ಬಿಟ್ಟು. ಒಂದು ಅಗ್ರಿ ಟೂರಿಸಮ್ ಅಂದ್ಬಿಟ್ಟು ನಮ್ಮ ಸರ್ಕಾರದಲ್ಲಿ ಒಂದು ಇದಿದೆ. ಅದು ಎಂಟೈರ್ ರೂಮ್ಸು ಮತ್ತು ಎಂಟೈರ್ ಡಿಸೈನಿಂಗು ಮತ್ತು ಗಾರ್ಡನ್ ಸ್ಪೇಸು, ರಾಕ್ ಗಾರ್ಡನ್ ಏರಿಯಾ, ಸ್ವಿಮ್ಮಿಂಗ್ ಪೂಲು, ಎವ್ರಿಥಿಂಗ್ ನಾನೇ ಡಿಸೈನ್ ಮಾಡಿದ್ದೀನಿ. ನನ್ನ ಫ್ರೆಂಡು ಸಿವಿಲ್ ಇಂಜಿನಿಯರು ನಮ್ಮ ಬೀಗರಿದ್ದಾರೆ, ಕೃಷ್ಣ ಅಂದ್ಬಿಟ್ಟು, ಮತ್ತು ರಮಾಕಾಂತ್ ಅಂತಿದ್ದಾರೆ. ಅವ್ರು ಬೇಸಿಕ್ ಪ್ಲ್ಯಾನ್ಗಳು ಕೊಟ್ಟಿದ್ದಾರೆ ಹೊರತು ಪಾಪ ದಿನ ಅವ್ರ ಕೆಲಸನೂ ಇರುತ್ತೆ, ದಿನ ಬಂದು ನೋಡ್ಕೊಳಕ್ಕಾಗಲ್ಲ. ಸೊ ಆಮೇಲೆ ಯಾರು ಹೇಳಿದ್ರು ಕೇಳಲ್ಲ ನಾನು. ನನ್ನ ಮಗ ಹೇಳಿದ್ರು ಕೇಳಲ್ಲ, ನನ್ನ ಹೆಂಡತಿ ಹೇಳಿದ್ರು ಕೇಳಲ್ಲ. ಮೈಂಡಲ್ಲಿ ಒಂದು ಪ್ಲ್ಯಾನ್ ಬಂದುಬಿಟ್ಟಿರುತ್ತೆ. ಒಂದು ಖಾಲಿ ಜಾಗಕ್ಕೆ ಹೋಗಿ ನಿಂತ್ಕೊಂಡು ಈ ಜಾಗದಲ್ಲಿ ಇದು ಮಾಡ್ಬೋದು ಅಂತ ಆ ಜಮೀನು 5 ವರ್ಷಕ್ಕೆ ಹಿಂದೆ ತೊಗೊಂಡಾಗ ಬಂತು. ಅದೇ ಯಾವ್ಯಾವ ಜಾಗದಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ನೋ ಅದನ್ನೇ ಮಾಡಿದ್ದೀನಿ. ಮತ್ತು ಅದೇ ಕಲರ್ ಕಾಂಬಿನೇಷನ್ನು. ಕೆಲವು ಸತಿ ಏನಾಗುತ್ತೆ, ಮಗ ವಯಸ್ಸಿಗೆ ಬಂದಿದ್ದಾನೆ, ಯಂಗ್ಸ್ಟರ್ ಮಾತು ಕೇಳಬೇಕಾಗತ್ತೆ ನಾವು. ಕೇಳ್ಬಿಟ್ಟು ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಂಡಿದ್ದೀನಿ ಹೊರತು ಬೇಸಿಕ್ ಸ್ಟ್ರಕ್ಚರ್ ಏನಿದೆ ಫೈನಲ್ ಈ ಥರ ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟಿರ್ತೀನಿ ತಲೆಯಲ್ಲಿ. ಹಂಗೆ ಬರೋಂಗೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಸುಮಾರು ಬಿಲ್ಡಿಂಗ್ಗಳು ಕಟ್ಟಿ ಮಾರಿದ್ದೀನಿ ಬೆಂಗಳೂರಿನಲ್ಲಿ. ಸೊ ವರ್ಕಿಂಗ್ ಪ್ಲಾನು ಮತ್ತು ಸ್ಯಾಂಕ್ಷನಿಂಗ್ ಪ್ಲಾನ್ ಅಂತ ಒಂದು ಮಾಡ್ಕೊಳ್ತಿದ್ವಿ ಹೊರತು ಮಿಕ್ಕಿದೆಲ್ಲ ನನ್ನದೇ ಐಡಿಯಾ ಮೇಲೆ. ಟೆಕ್ನಿಕಲ್ಗೆ ಏನಾದರೂ ಎಲ್ಲಿ ಕಾಲಮ್ ಬರಬೇಕು, ಪಿಲ್ಲರ್ ಎಲ್ಲಿ ಬರಬೇಕು ಅಂತ ಕೇಳ್ಕೊಳ್ತಿದ್ದೆ. ಫ್ರೆಂಡ್ಸ್ ಇದ್ದಾರೆ ಮತ್ತು ಪಾರ್ಟ್ನರ್ ಇದ್ದಾರೆ. ಮಿಕ್ಕಿದ್ದು ಯಾವುದನ್ನು ಯಾರನ್ನೂ ಕೇಳಲ್ಲ. ಒಂಥರ ಮೊಂಡು ಜೀವ ನಮ್ಮದು. ಕೆಲಸ ಹಿಂಗೆ ಮಾಡಬೇಕು ಮಾಡೋದೆ ಅಷ್ಟೇ. ಓಕೆ ಸರ್, ನಿಮ್ಮ ರಂಗಭೂಮಿ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ನಗ್ತಾ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಕರಿಸುಬ್ಬು ಅವರು ಅವರ ರಂಗಭೂಮಿಯ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರು. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. Spotlight.